ಫೀಡ್ ಮಾಡಬೇಕಲ್ಲ ನಾವಿಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳನ್ನು. ನಾನು 800 ಕೋಟಿ ರಾಜ್ಯ ಸರ್ಕಾರದ ಎಕ್ಸ್ಚೇಕರ್ ಇಂದ ರಿಲೀಸ್ ಮಾಡಿ ಕೂಲಿ ಕಾರ್ಮಿಕರು ಕೊಟ್ಟು ನಂತರ ಕೇಂದ್ರ ಸರ್ಕಾರಕ್ಕೆ ಅರ್ಜಿ ಕೊಟ್ಟು 800 ಕೋಟಿ ಆಮೇಲೆ ತಗೊಂಡಿದ್ದೀವಿ. ಇದೇ ಕೃಷ್ಣ ಬೈರೇಗೌಡರು ನನ್ನ ಸರ್ಕಾರದಲ್ಲಿ ಪಂಚಾಯತ್ ರಾಜ್ ಮಂತ್ರಿ, ಅವ್ರ ಕಾಲದಲ್ಲೇ ಮಾಡಿದೀವಿ, ತೋರಿಸಿದೀವಿ ಏನು ಅಂತ ಹೇಳಿ. ಕೇಂದ್ರ ಸರ್ಕಾರ ಜೊತೆ ಯಾಕೆ ನಡ್ಕೋಬೇಕು ಅನ್ನೋ ಒಂದು ಕನಿಷ್ಠ ಸೋಜನೆಯೂ ಇದೆ. ಈಗೇನು 2 ದಿವಸ ಅಸೆಂಬ್ಲಿ ಒಳಗೆ ಬಿಲ್ ಪಾಸ್ ಮಾಡ್ಬಿಟ್ಟು ಏನು ಮಾಡ್ಕೋತೀರಿ ನೀವು? ಇದ್ರ ವಿರುದ್ಧ ಏನಿದೆ ನಿಮಗೆ? ಸುಮ್ಮನೆ ಪ್ರಚಾರಕ್ಕಷ್ಟೇ ತಾನೆ ನೀವು ಮಾಡಬೇಕು ಅಂತ ಹೊರಟ್ರಿ. ನಿಮ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ ಇಲ್ಲಿ, ಯಾವ್ಯಾವ ಥರ ಇದರಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡೋಕೆ ಹೋದರೆ ಸಮಯ ತಗೊಳ್ಳೋದು. ಎಲ್ಲ ತರಿಸಿಟ್ಕೊಂಡಿದ್ದೀನಿ, ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಓಪನ್ ಡಿಬೇಟ್ ಬೇಕಾ ಮಾಡೋಣಂತೆ, ಏನು ಕದ್ದು ಹೋಗಲ್ಲ ನಾವು. ಇದು ನಾವು ಮಾಡಿರ್ತಕ್ಕಂಥದ್ದು ವಿಕಸಿತ ಭಾರತ ಬರೀ ಬಾಯಲ್ಲಿ ಹೇಳೋದಕ್ಕೆಲ್ಲ ಮಾಡಿರೋದು. ವಿಕಸಿತ ಭಾರತ ನಮಗೆ ಹೊಟ್ಟೆ ಉರಿದೋಗುತ್ತೆ. ನಿನ್ನೆ ಲಕ್ನೋದಲ್ಲಿ ಅಶೋಕ ಲೇಲ್ಯಾಂಡ್ ಯೂನಿಟ್ ಓಪನ್ ಮಾಡಿ ಬಂದು ಹೋಗಿದ್ದೆ, ನಾನು ಬರಲೇಬೇಕು ಅಂತ ಹೇಳಿದ್ರು. ಎಷ್ಟು ತಂದಿದ್ದೀರಿ ನೀವು ಇಂಡಸ್ಟ್ರಿಗಳನ್ನ? ಅದೆಂಥದ್ದು ಮಂಡ್ಯದಲ್ಲಿ ಒಂದು ಹೇಳ್ತಾ ಇದ್ದೀರಿ, ಅದು ಆಮೇಲೆ ಮಾತಾಡ್ತೀನಿ ಅದ್ರ ಬಗ್ಗೆ. ಈಗ ಇಲ್ಲಿ ಬೇಡ, ಈಗ ನರೇಗಾದು ಇದು ಜೀರಾಮ್ಜಿ ನಡೀತಿದೆ, ಮತ್ತೆ ಡೈವರ್ಟ್ ಆಗೋದು ಬೇಡ. ನನಗೂ ಜವಾಬ್ದಾರಿ ಇದೆ ರಾಜ್ಯದಲ್ಲಿ ಏನು ಮಾಡಬೇಕು ಅಂತ ಹೇಳಿ. ಅದರಿಂದ ಈ ಒಂದು ಅಪಪ್ರಚಾರ ಏನು ಹೇಳ್ಕೊಂಡು ಹೊರಟಿದ್ದೀರಿ, ಇಲ್ಲಿವರೆಗೆ ಯಾವ್ಯಾವ ರಾಜ್ಯದಲ್ಲಿ ಏನೇನು ಲೂಟಿ ಆಗಿದೆ, ಕರ್ನಾಟಕದಲ್ಲೂ ಹಲವಾರು ಲೂಟಿ ಆಗಿರೋದು ನನ್ನ ಹತ್ರನೇ ಮಾಹಿತಿ ಇದೆ. ಬೇಕಾದ್ರೆ ನಿಮಗೆ ಟನ್ ಗಟ್ಟಲೆ ಕೊಡ್ತೀನಿ ಮೆಟೀರಿಯಲ್ ಕೊಟ್ಟಿರೋದು ಹಿಂದೆ ಯಾವ್ಯಾವ ಥರ ಈ ಒಂದು ನರೇಗಾದಲ್ಲಿ ಅಕ್ರಮಗಳಾಗಿದೆ ಅಂತೇಳಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಹಳೇದು ಇಟ್ಟಿದ್ದೀವಿ ಇನ್ನೂ.